ಈಗ ನಾನು ತಂದೆಗೆ ಎದುರಾಕಿಕೊಂಡು ಕೆಟ್ಟವನಾಗಿಬಿಟ್ಟೆ. ದೈವದಲ್ಲಿ ಇದ್ದಂತೆ ಆಗಲಿ. ಏನು ದೀರ್ಘವಾದ ವಿಚಾರದಲ್ಲಿ ನೋಡ್ತಂತೆ ಕಾಣ್ತಾ ಇದೆಯಲ್ಲ, ಏನು ವಿಷಯ? ಯಾಕೆ ಯಾರಾದ್ರೂ ಏನಾದ್ರು ಅಂದ್ರೆ ಯಾಕೆ ಕಿರಣ್ ಈ ಬಡವರ ಜೊತೆ ಮಾತನಾಡಲು ನಿಮಗೆ ಬೇಸರವೇ? ನೋಡಿ, ನನ್ನಿಂದ ಏನಾದ್ರೂ ತಪ್ಪಾದ್ರೆ ದಯವಿಟ್ಟು ಈ ಅನಾಥೆಯನ್ನ ಕ್ಷಮಿಸಿ. ಯಾಕೋ ನನ್ನ ತಲೆ ಸರಿಯಿಲ್ಲ. ಇಂದಿನ ಪ್ರಶ್ನೆಗೆ ನನ್ನಿಂದ ಬೇಗ ಉತ್ತರ ಬರಲಿಲ್ಲ. ಶಿಲ್ಪ, ಈ ವಿಷಯದಲ್ಲಿ ಕ್ಷಮಿಸಬೇಕಾದವನು ನಾನಲ್ಲ ಶಿಲ್ಪ, ನೀನು. ಈ ಅಲ್ಪನಿಗೆ ಅಷ್ಟೊಂದು ಗೌರವನ? ಶಿಲ್ಪ, ನಾನೊಂದು ಮಾತು ಕೇಳಲಿ? ಕೇಳಿ, ಬೇಡವೆಂದವರು. ನೀನು ಹೇಳಿದ ಹಾಗೆ ನನ್ನ ಬಾಳ ಸಂಗಾತಿಗೆ ಒಪ್ಪಿಗೆ ತಾನೆ? ನೋಡಿ ಕಿರಣ್, ನೀವು ಶ್ರೀಮಂತರ ಮನೆತನದಲ್ಲಿ ಬೆಳೆದವರು. ನನ್ನಂತ ಬಡವಿ ಕಡೆಗೆ ತಾಳಿ ಕಟ್ಟವರ. ಶಿಲ್ಪ, ಪ್ರೇಮಕ್ಕೆ ಬಡತನ ಸಿರಿತನ ಮುಖ್ಯವಲ್ಲ, ಒಬ್ಬರಿಗೊಬ್ಬರು ಅರಿತು ಬಾಳುವುದೇ ಮುಖ್ಯ. ನನ್ನ ಮನಸ್ಸಿನ ನಿರ್ಧಾರ ಸ್ಪಷ್ಟವಾಗಿ ಹೇಳುವುದೇನೆಂದರೆ, ನನ್ನ ಜೀವನದಲ್ಲಿ ಮದುವೆ ಆಗಬಹುದೆಂದರೆ ಅದು ನಿನ್ನೊಂದಿಗೆ ಮಾತ್ರ. ಇಲ್ಲದಿದ್ದರೆ ನಿನ್ನ ನೆನಪಿನಲ್ಲಿ ಬ್ರಹ್ಮಚಾರಿಯಾಗಿ ಕಾಲ ಕಳೆಯುವ. ಶಿಲ್ಪ, ಬ್ರಹ್ಮಚಾರಿಯಾಗಿ ಕಾಲ ಕಳೆಯುವೆ. ಮದುವೆ ಅಂದ್ರೆ ಸಣ್ಣ ಹುಡುಗರ ಆಟ ಅಂತ ತಿಳಿದಿದ್ದೀರಾ? ಅದು ಜನ್ಮ ಜನ್ಮದ ಋಣಾನು ಬಂದ. ಇನ್ನು ಕಾಲ ಮಿಂಚಿಲ್ಲ, ನೀನು ಕರಿಬೇಕಾದವರು. ನೋಡಿ, ವಿಚಾರ ಮಾಡಿ. ಶಿಲ್ಪ, ಈ ನಿನ್ನ ರಗಳೆಯ ಮಾತು ನನಗೆ ಬೇಕಾಗಿಲ್ಲ. ನೀನು ಹೋಗ್ತಿರುವುದು ನೋಡಿದರೆ ನನ್ನೊಂದಿಗೆ ಮದುವೆ ಆಗಲು ಒಪ್ಪಿಗೆಲ್ಲದಂತಾಯಿತು. ಕಿರಣ್, ಹಾಗೆಲ್ಲ ತಿಳಿದುಕೊಳ್ಬೇಡಿ. ನೋಡಿ, ನೀವು ನನ್ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀರಲ್ಲ, ಪ್ರೀತಿ ಮಾಡ್ತೀನಿ, ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಾಳೆ ನೀವು ನನ್ನ ಕೈ ಬಿಟ್ರಿ? ಶಿಲ್ಪ, ನಿನಗೆ ಹೇಳಿದರೂ ನಂಬಿಕೆ ಬರಲಿಲ್ಲ ತಾನೆ? ಉದಯಿಸುವ ಸೂರ್ಯ ಚಂದ್ರನ ಮೇಲೆ ಆಣೆ ಮಾಡಿ ಹೇಳುವೆ, ನನ್ನ ಧರ್ಮ ಪತ್ನಿಯನ್ನು. ಈಗ ನಾನು ನಂಬಿಕೆ ಬಂತಲ್ಲ ತಾನೆ? ನೋಡಿ ಕಿರಣ್, ನಾನು ಈ ರೀತಿ ಮಾತನಾಡಿದೆ ಅಂತ ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ನಡೆಯುವಂತಹ ಘಟನೆ ಇದು. ಯಾಕೆಂದ್ರೆ ನನ್ನಂತ ಹೆಣ್ಣುಗಳಿಗೆ ಯಾವ್ದಾದ್ರು ಒಂದು ಗಂಡಸು ಬಂದು ನಾನು ನಿನ್ನ ಮನಸಾರ ಪ್ರೀತಿಸ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಪ್ರೀತಿಸಿ ಅವಳ ಮೈಸಿಕೊಂಡು ಕನೆಗೆ ಕೈಕೊಟ್ಟು ಹೋಗ್ತಾರೆ. ಅಷ್ಟೇ ಯಾಕೆ, ಒಂದು ಗಂಡು ಮದುವೆ ಆದ್ರೂ ಆ ಹೆಣ್ಣಿಗೆ ಸುಳ್ಳು ಹೇಳಿ ನನಗೆ ಮದುವೆ ಆಗಿಲ್ಲ ಅಂತ ಹೇಳಿ ಅವ್ರ ಜೊತೆ ರಾಸಲಿ ಆಡಿ ಕೊನೆಗೆ ಆ ಹೆಣ್ಣಿಗೆ ಕೈಕೊಟ್ಟು ಹೋಗ್ತಾರೆ. ಅಂತ ಘಟನೆಗಳು ಈ ಸಮಾಜದಲ್ಲಿ ಸಾಕಷ್ಟು ನಡೆಯಿದೆ. ಅದಕ್ಕೆ ನಾನು ಈ ಮಾತನ್ನ ಹೇಳ್ಬೇಕಾಯ್ತು. ಯಾಕೆ ನಾನು ಹೇಳೋ ಮಾತಿನಲ್ಲಿ ಏನಾದ್ರೂ ತಪ್ಪಿದೆಯಾ? ನೀನು ಹೇಳುತ್ತಿರುವುದು ನಿಜ ಪ್ರಿಯಸಿ, ನೀನು ಹೇಳುತ್ತಿರುವುದು ನಿಜ. ಮದುವೆ ಆಗುತ್ತೇನೆಂದು ಹೆಣ್ಣಿನ ಶೀಲ ಭಂಗ ಮಾಡಿ ನಡು ನೀರಿನಲ್ಲಿ ಕೈ ಬಿಡುವ ಗಂಡು ಜಾತಿಗಳು ಸಾಕಷ್ಟಿದ್ದಾರೆ ಇಂದಿನ ಈ ಸಮಾಜದಲ್ಲಿ. ಶಿಲ್ಪ, ನಾನು ಆ ಜಾತಿಗೆ ಸೇರಿದವನಲ್ಲ. ನಿನ್ನನ್ನು ಎಂದು ಮೊದಲ ಸಲ ನಾನು ನೋಡಿದ್ದೇನೋ ಅಂದೇ ನನ್ನ ಮನದಲ್ಲಿ ತೀರ್ಮಾನ ಮಾಡಿಬಿಟ್ಟೆ. ಏನೆಂದು? ನೀನೇ ನನ್ನ ಧರ್ಮಪತ್ನಿ ಎಂದು. ಒಟ್ಟಿನಲ್ಲಿ ಈ ಬಡವಿಯ ಮನೆಗಿದ್ದ ನೀನೇ ನನ್ನ ಬಾಳಿನ ರಾಜ್ಕುಮಾರ್.
ನೋಡಿ ಕಿರಣ್, ನಾಳೆ ನಮ್ಮ ಮನೆಗೆ ಬಂದು ನಮ್ಮ ಅತ್ತಿಗೆ ಜೊತೆ ಮದುವೆ ವಿಷಯದಲ್ಲಿ ಮಾತನಾಡ್ಬೇಕು. ಆಯ್ತು, ನೀನು ಯಾವುದಕ್ಕೂ ಬರಬೇಡ. ನಿಮ್ಮ ಅಣ್ಣ ಅತ್ತಿಗೆ ಜೊತೆ ನಾನು ಮಾತನಾಡುತ್ತೇನೆ. ಧೈರ್ಯದಿಂದರು. ಆಯ್ತು, ನೀವು ಮತ್ತು ರಾಹುಲ್ ನನ್ನ ಜೊತೆ ಇರುವಾಗ ಭಯಪಡೋದಿಲ್ಲ. ಒಂದ್ ಸ್ವಲ್ಪ ಧೈರ್ಯವಾಗಿ ಹೇಳ್ರಿ, ಮದುವೆ ಆಗುತ್ತೀನಿ. ಓಕೆ ಚಿನ್ನ.